ಸರ್ ನಮಸ್ಕಾರ. ನಾವು ಒಂದು ಜಾತಿ ಗಣತಿ ಮಾಡಬೇಕಂತ ಬಂದಿದ್ದೇವೆ. ನಿಮಗೆ 60 ಕ್ವಶನನ್ನು ಕೇಳ್ತೇವೆ ಸರ್. ನೀವು ಸರಿಯಾದ ರೀತಿಯಲ್ಲಿ ಉತ್ತರ ಕೊಡಬೇಕು. ಅಷ್ಟು ಕ್ವಶನ್ ಕೇಳೋಣ, ಮಂಡಿ ಬಿಸಿ ಮಾಡಿಬಿಡಿ ಮರ್ರ. ಬೇಕು ಹೇಳಿ. ನಾನು ಸ್ವಲ್ಪ ಧ್ಯಾನ ಮಾಡಬೇಕು. ಧ್ಯಾನ ಗೊತ್ತಾಯ್ತಲ್ಲ. ಡಿಸ್ಟರ್ಬ್ ಮಾಡಿಬಿಡಿ ನಂಗೆ ಜಾಸ್ತಿ. ಆಯ್ತು ಸರ್, ಆಯಿತು, ಓಕೆ. ನೀವು ಕ್ವಶನ್ ಕೇಳ್ತೇವೆ, ಆಯಿತಾ? ಹೋಯ್, ಎಂತ ಮಾಡ್ತಿದ್ದೀಯಲ್ಲ ಕೂತ್ಕೊಂಡ ಮೇಲೆ? ನಾವು ಜಾತಿ ಗಣತಿಗೆ ಬಂದಿತ್ತು ಮಾರ್ರೆ. ನಿಮ್ಮ ಹೆಸರೆಂತ? ನಿಮ್ಮದು ಹೆಸರು ನಿಮ್ಮ ನಾಮಧೇಯ ಏನು ಮಾರಾಯ್ರೆ? ನಿಮ್ಮ ಹೆಸರು ಏನು? ನಿಮ್ಮಲ್ಲಿ APL ಉಂಟಾ? ನಿಮ್ಮ ಹೆಸರು? ನನ್ನ ಹೆಸರು ವಾನರ ಅಂತೇಳಿ, ಹನುಮಂತ. ನಿಮ್ಮದು APL ಉಂಟಾ? BPL? ನಂದು APL ಇಲ್ಲ, BPL ಇಲ್ಲ. ನಿಮ್ಮಲ್ಲಿ ಆಧಾರ್ ಕಾರ್ಡ್ ಉಂಟಾ ಸರ್? ಅದಲ್ಲ ನಿಮಗೆ ಅಂತಕ್ಕೆ. ನಿಮ್ಮ ಉದ್ಯೋಗ ಏನು? ಸರ್ ನಿಮ್ಮ ಉದ್ಯೋಗ ಏನು ಸರ್? ನಮ್ಮ ಉದ್ಯೋಗ ತೆಂಗಿನ ಮರ ಹೊತ್ಕೊಂಡು ತೆಂಗಿನಕಾಯಿ ತೆಗೋದು, ಅಡಿಕೆ ತೆಗೋದು, ಬಾಳೆಕೋನು ಇದ್ದರೂ ನಾವು ಎಲ್ಲ ನಮ್ಮ ಕುಟುಂಬ ಸೇರಿ ನಾವು ತಿಂದ್ಬಿಡೋದು. ಮತ್ತು ನಿಮ್ಮ ಮನೆಯಲ್ಲಿ? ನಮ್ಮ ಮನೆಯಿಂದ ದೇವಸ್ಥಾನ ಬದಿಯಲ್ಲೇ ಇರುತ್ತೆ. ಯಾರು ತೆಂಗಿನಕಾಯಿ ಬಿಟ್ಟವ್ರನ್ನ ತಗೊಂಡು ನಿಮ್ಮ ಕೆಲಸ ಎಂತ? ಕೆಲಸ ಕದ್ದುದು, ಕಳ್ತನ ಮಾಡೋದು, ಎಲ್ಲರ ತೋಟ ತೆಂಗಿನಕಾಯಿ ತಗೋದು, ಕದ್ದು ತಿನ್ನೋದು. ಅದೆಲ್ಲ ಮರ್ರೆ. ನಿಮ್ಮ ಹೆಸರು ನಿಮ್ಮ ಕೆಲಸ ಉದ್ಯೋಗ ನಿಮ್ಗೆ ಗೊತ್ತಾಗ್ತಿಲ್ಲ ನಾನು ಹೇಳೋದು. ತೆಂಗಿನಕಾಯಿ ತಗೋದಾ, ಕದ್ದು ತಿನ್ನೋದು. ಹೇಗಿದ್ದ ನಿಮ್ಮ ಜೀವನ? ಹೇಗುಂಟು? ಮಳೆಗಾಲ ಮರ್ರಿ, ಇಲ್ಲ ಹೋಗ್ಬೇಕು ಪುರ್ಸೋತಿಲ್ಲ. ಎಲ್ಲ ಕಡೆ ಹೋರ್ನ ಬಿಡಿಸಿ ಬಿಡ್ತೀರಿ ನಮ್ಮನ್ನ. ನಿಮ್ಮಲ್ಲಿ ಎಷ್ಟು ಜನ ಇದ್ದಾರೆ? ಎಷ್ಟು ಜನ ಇದ್ದಾರೆ? ಎಂತ? ನಮ್ಮ ತುಂಬ ಒಂದು 50 ಜನ. ನಮ್ಮ ಟೀಮ್ ಉಂಟು 50 ಜನ. ನಿಮ್ಮ ರೇಷನ್ ಕಾರ್ಡ್ ಎಷ್ಟು ಜನ ಇದ್ದಾರೆ? ಎಷ್ಟು ಜನ? ಅದು ಹೇಳೋದು 50 ಜನ ಇದ್ದಾರೋ ನಮ್ಮ ಟೀಮ್. ನಿಮಗೆ ಬೇಕಾದ್ರೆ ಹೇಳು. ನಿಮ್ಮ ಜೀವನ ಹೇಗುಂಟು? ಸರ್ ಜಾಸ್ತಿ ಕ್ವಶನ್ ಕೇಳ್ಬಿಡಿ. 60 ಕ್ವಶನ್. ಇದು ಎಂತೋ ನೀವು ಎಷ್ಟು ಕ್ವಶನ್ ಕೇಳೋದು? ಸರ್ ನಾವು 60 ಕ್ವಶನ್ ಕೇಳಬೇಕು ಸರ್. 60 ಕ್ವಶನ್ ಕೇಳ್ತೇವೆ. ನಮ್ಗೆ ಬರೋದಿಲ್ಲ. ನಮ್ಗೆ ತೆಂಗಿನಕಾಯಿ